ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಿಮಗೆ ತುಂಬ ಯೂಸ್ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಯೂಸ್ ಆಗೋ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಜನ ಟ್ಯಾಬ್ಲೆಟ್ಸ್ ತೊಗೊತಾರೆ, ಪೀರಿಯಡ್ ಪೋಸ್ಟ್ಪೋನ್ ಆಗಬೇಕಂತ. ಅದರಿಂದ ತುಂಬ ಸೈಡ್ ಎಫೆಕ್ಟು ಆ ಥರ ಎಲ್ಲ ಆಗ್ತಿತ್ತು. ಸೊ ಅದೆಲ್ಲ ಆಗಬಾರ್ದು ಅಂದರೆ ನಾನು ಸಿಂಪಲ್ ಒಂದು ಹೋಮ್ ರೆಮಿಡಿ ಟಿಪ್ಸ್ ಹೇಳ್ತೀನಿ. ಇದು ನಾನು ಟ್ರೈ ಮಾಡಿದ್ದೀನಿ, ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಇದೇನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಪೇಜ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಆ ಸಿಂಪಲ್ ಟಿಪ್ ಏನಪ್ಪ ಅಂದರೆ, ಈ ಥರ ಒಂದು ಸಿಂಪಲ್ ಪೇಪರ್ ತೊಗೊಳ್ಳಿ. ಚಿಕ್ಕದೊಂದು ಪೇಪರ್ ತೊಗೊಂಡು ನಿಮಗೆ ಎಷ್ಟು ದಿನವರೆಗೂ ಡೇಟ್ ಪೋಸ್ಟ್ಪೋನ್ ಆಗಬೇಕಂತ ಇದೆಯೋ ಅಷ್ಟು ದಿನದ ಲವಂಗನ ಕೌಂಟ್ ಮಾಡಿ ಈ ಥರ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಡಿ. ದೇವ್ರ ಮೇಲೆ ಇಟ್ಟು ಮತ್ತು ನಿಮ್ಮದು ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಇದನ್ನ ಎತ್ತಿ ತುಳಸಿ ಗಿಡದಲ್ಲೋ ಇಲ್ಲಾಂದರೆ ಯಾರೂ ತಿಳಿದ ಜಾಗದಲ್ಲಿ ಹಾಕ್ಬಿಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಥರ ಪೇಪರ್ ಕಟ್ಟೋಕ್ಕಾಗಲ್ಲ. ಇದು ಆ್ಯಕ್ಚುಲಾಗಿ ಸ್ಯಾರಿ ಅಂಚು ಇಲ್ಲಾಂದರೆ ದುಪ್ಪಟ್ಟ ಇದ್ರ ಜೊತೆಗೆ ಇಟ್ಕೊಬೇಕು. ಅಂದರೆ ಈ ಥರ ಸ್ಯಾರಿ ಅಂಚಲ್ಲಿ ದುಪ್ಪಟ್ಟಲ್ಲಿ ಕಟ್ಟಿಬಿಟ್ಟು ಎಷ್ಟು ಲವಂಗ ಬೇಕು ಅಷ್ಟು ದಿನಕ್ಕೆ ಎಷ್ಟು ದಿನಕ್ಕೆ ಪೋಸ್ಟ್ಪೋನ್ ಆಗಬೇಕು ಅಂತಿದೆ ಅಷ್ಟು ದಿನಕ್ಕೆ ಪೋಸ್ಟ್ಪೋನ್ ಮಾಡಿ ಈ ಥರ ಅಂಚಲ್ಲಿ ದುಪ್ಪಟ್ಟ ಅಂಚು ಇಲ್ಲಾಂದರೆ ಸ್ಯಾರಿ ಅಂಚಲ್ಲಿ ಕಟ್ಟಿ ನಿಮ್ಮ ಜೊತೆಲಿ ಇಟ್ಕೊಬೋದು. ಸೊ ನಿಮ್ಮದು ಪೀರಿಯಡ್ಸ್ ಆದಮೇಲೆ ಇದನ್ನ ಕಂಪ್ಲೀಟ್ ಆದಮೇಲೆ ಎತ್ತಿ ತುಳಸಿ ಗಿಡದಲ್ಲೋ ಇಲ್ಲಾಂದರೆ ಯಾರೂ ತಿಳಿಯೋ ಜಾಗದಲ್ಲಿ ಹಾಕ್ಬಿಡ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟು ದಿನ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಬೇಕು ಅಷ್ಟು ದಿನ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗುತ್ತೆ. ಯಾಕಂದರೆ ಇದು ನನಗೆ ಯಾರೋ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು, ನಾನು ಟ್ರೈ ಮಾಡಿದ್ದೀನಿ. ನಾನು ಟ್ರೈ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಹೇಳ್ತಿರೋದು. ಸೊ ದಯವಿಟ್ಟು ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಮೋರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.